ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಉಡುಪಿ ವ್ಲಾಗ್ ಪಾರ್ಟ್ 2 ಆಗಿರುತ್ತೆ. ತುಂಬ ದಿನಗಳಾಗಿತ್ತು ಎಡಿಟ್ ಮಾಡಿ, ಬಟ್ ಅಪ್ಲೋಡ್ ಮಾಡಿರಲಿಲ್ಲ. ಸ್ವಲ್ಪ ವಾಯ್ಸ್ ಓವರ್ ಕೊಡಬೇಕಿತ್ತು. ಸೊ ಇವತ್ತು ಕಂಪ್ಲೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ತುಂಬ ಅಂದರೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು. ಅದ ಕಾರಣ ನಾನು ವಿಡಿಯೋನ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಸೊ ಯೂಟ್ಯೂಬ್ ಮಾಡೋಕ್ಕೋದ್ರೆ ಇನ್ಸ್ಟಾಗ್ರಾಮಲ್ಲಿ ಎಡಿಟ್ ಮಾಡೋಕ್ಕಾಗಲ್ಲ, ಅಥವಾ ಇನ್ಸ್ಟಾಗ್ರಾಮಲ್ಲೇ ಬ್ಯುಸಿ ಇದ್ದರೆ ಯೂಟ್ಯೂಬಲ್ಲಿ ಮಾಡೋಕ್ಕಾಗಲ್ಲ. ಎರಡೂ ಮ್ಯಾನೇಜ್ ಮಾಡೋದು ತುಂಬ ಅಂದರೆ ತುಂಬಾ ಕಷ್ಟ ಇದೆ. ಸೊ ಬೆಳಗ್ಗೆ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೆಕೆಂಡ್ ಡೇ ನಾವು ಉಡುಪಿಲಿ ಕೃಷ್ಣ ಟೆಂಪಲ್ ಮತ್ತು ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಸೊ ನೋಡೋಣ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ಹೇಳಿ ಬನ್ನಿ ಶುರು ಮಾಡೋಣ. ಸೊ ಇಲ್ಲಿ ನಾವಿದ್ದಿದ್ದು ರೆಸಾರ್ಟ್ ಪಕ್ಕನೇ ಒಂದೊಳ್ಳೆ ಚರ್ಚ್ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಚರ್ಚ್ ಅಂತೂ. ಅಲ್ಲಿ ಒಂದಷ್ಟು ಫೋಟೋಸ್ನ ತೊಗೊಂಡು ನಾವು ಕೃಷ್ಣ ಟೆಂಪಲ್ಗೆ ಬಂದ್ವಿ. ಸಂಡೇ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ರಶ್ ಇದ್ದರು. ಎಷ್ಟು ರಶ್ ಇದ್ದರು ಗೊತ್ತಾ ಗೈಸ್, ಅಷ್ಟು ರಶ್ ಇದ್ದರು. ದೇವ್ರ ದರ್ಶನ ಅಂತೂ ಮಾಡೋಕ್ಕೆ ಆಗಿರಲಿಲ್ಲ, ಯಾಕಂದರೆ ಫುಲ್ ರಶ್ಶು. ಅದು ಎದುರುಗಡೆನೇ ಇನ್ನೊಂದು ದೇವಸ್ಥಾನ ಥರ ಇತ್ತು. ಅಲ್ಲಿ ಹೋಗಿ ಇಲ್ಲ ಆಗಿಲ್ಲ ಅಂತಂದರೆ ಅಲ್ಲೋಗಿ ಅಂತ ಹೇಳಿದ್ರು. ಸರಿ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಕಡೆ ಕರ್ಕೊಂಡು ಬರೋದೇ ದೊಡ್ಡ ಟಾಸ್ಕು. ಎಲ್ಲ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ. ಸೊ ಇವಾಗ ಡೈರೆಕ್ಟಾಗಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತೇಳಿ ಅದು ಎದುರುಗಡೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ನಾನು ಒಂದಷ್ಟು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ದೇವಸ್ಥಾನ. ಆ್ಯಂಡ್ ಅಲ್ಲೇ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಥರ ಮಾಡೋಣ, ಫಸ್ಟು ಅಲ್ಲಿ ಹೋಗಿ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟ್ವಿ. ಬಟ್ ಸ್ವಲ್ಪ ವೀಡಿಯೋಸ್ ತೊಗೊಳಕ್ಕಾಗಿಲ್ಲ, ಯಾಕಂದರೆ ತುಂಬ ಅಂದರೆ ತುಂಬಾ ಜನ ಇದ್ರು ಗೈಸ್. ಅದು ಎದುರುಗಡೆ ಇದ್ದಿದ್ದ ದೇವಸ್ಥಾನದಲ್ಲಿ 4 ಫ್ಲೋರ್ ಇತ್ತು. ಒಂದೊಂದು ಫ್ಲೋರಲ್ಲಿ ಒಂದೊಂದು ತುಂಬ ಚೆನ್ನಾಗಿ ಇಟ್ಟಿದ್ರು. ಫಸ್ಟು ಗ್ರೌಂಡ್ ಫ್ಲೋರಲ್ಲಿ ನಾನು ಕೃಷ್ಣನ ದೇವಸ್ಥಾನ ತೋರಿಸ್ದೆ ಅಲ್ವಾ, ಅದು ನೆಕ್ಸ್ಟ್ ಬಂದು ಇಲ್ಲಿ ಇದ್ದಿತ್ತು. ಇಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನನಗೆ ಮೇನ್ ಇಷ್ಟ ಆಗಿದೆ ಏನು ಗೊತ್ತಾ, ಎಲ್ಲ ಭಗವದ್ಗೀತಾ ಟೆಕ್ಸ್ಟ್ ಕೂಡ ಇಲ್ಲಿ ನೀಟಾಗಿ ಹಾಕಿದ್ರು. ಬಟ್ ಹಿಂದಿಲಿತ್ತು, ನನಗೆ ಅರ್ಥ ಆಗಲ್ಲ ಹಿಂದಿ, ಬಟ್ ತುಂಬ ಚೆನ್ನಾಗಿ ಹಾಕಿದ್ರು, ಎಲ್ಲನೂ ಇತ್ತು. ಆ್ಯಂಡ್ ಅಲ್ಲಿ ಒಬ್ಬರು ಅಜ್ಜಿ ಕೂಡ ಹೇಳ್ತಾಯಿದ್ರು, ಇದರಲ್ಲಿ ಇರೋ ಒಂದೊಂದು ಅಂಶನೂ ತಿಳ್ಕೊಂಡ್ರೆ ನಾವು ಜೀವನದಲ್ಲಿ ಈ ಜಿಗುಪ್ಸೆ, ಕೋಪ, ದ್ವೇಷ ಇದೇನೂ ಬರೋದಿಲ್ಲ ಅಂತ ಅವ್ರು ಹೇಳಿದ್ದು ತುಂಬ ನಿಜ. ಒಂದೊಂದು ಸಾಲನ್ನ ನಾವು ಭಗವದ್ಗೀತೆಯಲ್ಲಿ ಓದ್ತಾ ಇದ್ದರೆ ತುಂಬ ಅಂದರೆ ತುಂಬಾ ಲೈಫಲ್ಲಿ ಏನೋ ಒಂದು ಮಾಡಬೇಕು, ಅಥವಾ ನಾವು ಬೇರೆಯವ್ರ ಹತ್ರ ಜಗಳ ಆಡಬಾರ್ದು, ನಮ್ಮ ಜೀವನ ನಾವು ನೋಡಿಕೊಂಡು ನೆಮ್ಮದಿಯಾಗಿರಬೇಕು. ಹಣ ಆಸ್ತಿ ಇದೇನು ಜೀವನ ಅಲ್ಲ, ಒಂದು ನೆಮ್ಮದಿ ಲೈಫು ಜೀವನ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅದು ನಾನು ಓದೋದಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು. ನೆಕ್ಸ್ಟು ಮೇಲೋಗ್ತಾ ಶಾಪಿಂಗ್ ಸ್ಟ್ರೀಟ್ ಥರ ಇತ್ತು, ಅಂದರೆ ಶಾಪಿಂಗ್ ಥರ ಇತ್ತು, ಸ್ಟ್ರೀಟ್ ಅಲ್ಲ ಶಾಪಿಂಗ್ ಥರ ಇತ್ತು. ಇಲ್ಲಿ ಸ್ಯಾರೀಸು ಮತ್ತು ಕುರ್ತೀಸ್ ಈ ಥರ ಎಲ್ಲ ಇತ್ತು. ಬಟ್ ಇಲ್ಲಿ ಏನಂತ ಅಂದರೆ ತುಂಬ ಅಂದರೆ ತುಂಬಾ ರೇಟ್ ಇತ್ತು. ಕಮ್ಮಿ ಬಜೆಟ್ಗೆ ಯಾವುದು ಕೊಡೋಕ್ಕೆ ರೆಡಿ ಇರಲಿಲ್ಲ. ಸೊ 1000 ಅಬೋನೇ ಇತ್ತು ಸ್ಯಾರಿ ಕಲೆಕ್ಷನ್ಸ್ ಎಲ್ಲ. ನಾವು ಹಂಗೂ ಕೇಳಿದ್ವಿ, ಬಾರ್ಗಿಂಗ್ ಮಾಡಿದ್ವಿ, ಒಂದು 800-700 ಕೊಡಿ ಅಂತ. ಬಟ್ ದೇ ಆರ್ ನಾಟ್ ರೆಡಿ ಟು ಗೀವ್. ಸೊ ನಾವು ಅದಕ್ಕೆ ಹೋಗಲಿ ಅಂತ ಹೇಳ್ಬಿಟ್ಟು ಹೊರ್ಟೋದ್ವಿ. ಯಾಕಂದರೆ ಆಲ್ರೆಡಿ ಬಜೆಟ್ ಹೆವಿ ಅನಿಸ್ಬಿಡುತ್ತೆ. ಸುಮ್ಮನೆ 1000 ರುಪೀಸ್ ನಾವು ಇಲ್ಲೇ ಕೊಟ್ಟು ತೊಗೋಬೋದು. ಅಟ್ಲೀಸ್ಟ್ ಅಲ್ಲೊಂದು 700-800 ಕೊಟ್ಟಿದ್ದಿದ್ರೆ ನಿಜ ತೊಗೋತಾ ಇದ್ವಿ. ಯಾಕಂದರೆ ಸೀರೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಮುಗಿಸ್ಕೊಂಡು ಮಾತಾಡಿಕೊಂಡು ಹೊರಟ್ವಿ. ಆ್ಯಂಡ್ ಪಾಪ ನನ್ನ ಜೂನಿಯರ್ಸ್ ನನ್ನ ಬ್ಯಾಗ್ನ ಅವರೇ ಹಿಡ್ಕೊಂಡು ಬರ್ತಾಯಿದ್ರು. ಅವ್ರು ಅದೇ ಹೇಳ್ತಾ ಇದ್ದಾರೆ ಇವ್ರದ್ದೇ ಬ್ಯಾಗ್ ಅಂತ ಹೇಳಿ. ಆ್ಯಂಡ್ ಲಾಸ್ಟ್ ಫ್ಲೋರಲ್ಲಿ ಈ ಥರ ಕೃಷ್ಣದು ಒಂದು ಡ್ರಾಮಾ ಥರ ಅಪ್ಲೋಡ್ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಫ್ರಮ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನೀಟಾಗಿ ಎಲ್ಲನೂ ಕೂಡ ಈ ಥರ ಒಂದು ಮೂವಿ ಥಿಯೇಟರ್ ಥರ ಮಾಡಿ ತೋರಿಸ್ತಾಯಿದ್ರು. ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬರ್ತಾ ಇರಲಿ ಒಂದು ಮಿರರ್ ನೋಡಿದೆ. ಈ ಮಿರರ್ ಕೂಡ
ಅಲ್ಲಿ ಸ್ವಲ್ಪ ವೀಡಿಯೋನ ಮಾಡಿಕೊಂಡು ಶಾಪಿಂಗಿಗೆ ಅಂತ ಹೊರಟ್ವಿ. ಇಲ್ಲೂ ತುಂಬ ರೇಟ್ ಹೇಳ್ತಾರೆ ಗೈಸ್. ನಾನು ವಿಗ್ರಹ ಎಲ್ಲ ನೋಡೋಣ ಅಂದ್ಕೊಂಡೆ, ತುಂಬ ರೇಟ್ ಹೇಳಿದ್ರು. ಅದಾದಮೇಲೆ ಆಲ್ರೆಡಿ ಮನೇಲಿ ತುಂಬ ಅಂದರೆ ತುಂಬಾ ವಿಗ್ರಹಗಳಿದೆ. ಬಟ್ ನಾನು ಸ್ಟಿಕ್ಕರ್ ತೊಗೊಂಡೆ ಐತೆ. ಈಗ ಫ್ರಿಡ್ಜ್ ಮೇಲೆಲ್ಲ ಮ್ಯಾಗ್ನೆಟ್ ಸ್ಟಿಕ್ಕರ್ಸ್ ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ. ಅಂದರೆ ನಾವು ಯಾವುದಾದ್ರೂ ಪ್ಲೇಸಿಗೆ ಹೋದರೆ ಆ ಸ್ಟಿಕ್ಕರ್ಸ್ನ ತಂದು ಸ್ಟಿಕ್ ಮಾಡೋದು. ಸೊ ನಾನು ಒಂದಷ್ಟು ತೊಗೊಂಡು ನೆಕ್ಸ್ಟು ಡೈರೆಕ್ಟ್ ಹೋಗಿದ್ದೆ. ನನ್ನ ಫ್ರೆಂಡ್ ಅವರ ಸರ್ ಮದುವೆ ಇತ್ತು ಅಲ್ಲೇ ಉಡುಪಿಲೇ. ಅಲ್ಲಿ ಹೋದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಫುಲ್ ನಾನ್ ವೆಜ್ಜು. ಬಟ್ ನಂಗೆ ಫಿಶ್ ಸಾಂಬಾರು ಅಷ್ಟೊಂದು ಏನು ಇಷ್ಟ ಆಗಿಲ್ಲ. ಆ್ಯಂಡ್ ರೈಸ್ ಕೂಡ ಬಾಯ್ಲ್ಡ್ ರೈಸ್ ಇತ್ತು. ಅಲ್ಲಿ ಅವರೆಲ್ಲ ಮದುವೆಲಿ ಹೋಗಿ ಅವ್ರಿಗೆಲ್ಲ ವಿಶ್ ಎಲ್ಲ ಮಾಡಿ ಬರ್ತಾಯಿದ್ರು. ನಾನು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದೆ. ಬಿಕಾಸ್ ನನಗೆ ಯಾರಂತ ಗೊತ್ತಿಲ್ಲ. ಅವ್ರ ಜೊತೆ ನಾನು ಹೋಗಿದ್ದಿದ್ದು. ಆ್ಯಂಡ್ ಊಟ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮುಗಿಸ್ಕೊಂಡು ಬರ್ತಾ ಇಲ್ಲೊಂಚೂರು ಫೋಟೋ ಶೂಟ್ ಮಾಡೋಣ ಅಂತ ಹೋದ್ವಿ. ಇಲ್ಲಿ ಪಿಕಾಕ್‌ನ ನೋಡಿದೆ. ಸೊ ಕ್ಯಾಪ್ಚರ್ ಮಾಡೋಣ ಅಂತ ಬಂದೆ. ಆ್ಯಂಡ್ ಈ ಮನೆ ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಇಲ್ಲಿ ಮನೆಗಳಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ? ಒಂದು ಮನೆ, ಸ್ವಲ್ಪ ಜಾಗ ಮನೆ ಆ ಥರ. ಬಟ್ ಬೆಂಗಳೂರಲ್ಲಿ ಪಕ್ಕನೇ ಕಟ್ಬಿಟ್ಟಿರ್ತಾರೆ. ಅಲ್ಲಿ ನಂಗೆ ತುಂಬ ಅಂದರೆ ತುಂಬಾ ಮನೆ ಇಷ್ಟ ಆಯಿತು. ಆ್ಯಂಡ್ ಎಲ್ರೂ ಒಂದು ಫನ್ನಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ರೂಮ್ಗೆ ಹೋಗಿ ಫಸ್ಟು ಡ್ರೆಸ್ ಚೇಂಜ್ ಮಾಡಿದ್ವಿ. ಬಿಕಾಸ್ ಎಲ್ಲ ಟ್ರೆಡಿಷ್ನಲ್ ವೇರಲ್ಲಿದ್ವಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಬೀಚಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ವಾಕೇಬಲ್ ಡಿಸ್ಟೆನ್ಸ್ ಅಂತೆ 5 ಕಿಲೋಮೀಟರ್ 5 ಕಿಲೋಮೀಟರ್ಸಲ್ಲಿ ಒಂದು ಬೀಚ್ ಇದೆ. ಸೊ ನಡ್ಕೊಂಡೋದ್ರೆ ಒಳ್ಳೆ ಎಂಜಾಯ್ ಮಾಡ್ಬೋದು ಅಂತೇಳಿ ನಡ್ಕೊಂಡೋದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಗೈಸ್. ನಾನಂತೂ ಎಷ್ಟು ನಕ್ಕಿದೀವಿ ಗೊತ್ತಾ ಮಾತಾಡ್ಕೊಂಡು ಆರಾಮಾಗಿ ಹೋಗ್ತಾ. ಆ್ಯಂಡ್ ಅಲ್ಲಿ ಜೇನುಗೂಡು ಕೂಡ ಕಟ್ಟಿತ್ತು. ಸೊ ಇಲ್ಲೊಬ್ರು ಅದನ್ನ ಹೊಡಿತೀನಿ ಅಂತ ಫುಲ್ ಎದುರಿಸ್ತಾ ಇದ್ರು. ಬಿಕಾಸ್ ನಂಗೊಂಥರ ಭಯ ಈ ಥರದ ವಿಷಯದಲ್ಲೆಲ್ಲ. ಆ್ಯಂಡ್ ಸಿಕ್ಕಾಪಟ್ಟೆ ಮಾತಾಡ್ಕೊಂಡು ತರಲೆ ಮಾಡ್ಕೊಂಡು ಹೋದ್ವಿ. ಫೈನಲಿ ಬೀಚ್ಗೆ ಹೋದೆ. 2 ದಿನದಿಂದ ಬೀಚ್ ನೋಡಿ ಏನೋ ಒಂಥರ ಖುಷಿ ಗೈಸ್. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನನ್ನ ವಿಷನ್ ಬೋರ್ಡ್ ಕಂಪ್ಲೀಟ್ ಮಾಡಿದ್ದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ನನಗೆ ಖುಷಿ ಇದೆ. ಒಂದು ಸ್ವಲ್ಪ ಹೊತ್ತು ನಾನು ಒಬ್ಬಳೇ ಆರಾಮಾಗಿ ಕುತ್ಕೊಂಡು ವೈಬ್ಸ್‌ನ ಎಂಜಾಯ್ ಮಾಡ್ತಾ ಇದ್ದೆ. ಬಟ್ ಫೋನ್ ಸ್ವಿಚ್ ಆಫ್ ಆಗೋಯಿತು. ಆ್ಯಂಡ್ ರೂಮ್ಗೆ ಹೋಗಿ ಮತ್ತೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಆ್ಯಂಡ್ ಇದಾಗಿತ್ತು ಉಡುಪಿ ವ್ಲಾಗ್. ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವ್ಲಾಗ್.